ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ಅಗ್ರಸ್ಥಾನ, ಎಷ್ಟು ದೂರ ಇರುತ್ತೀರೋ ಅಷ್ಟು ಗೌರವ, ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀರೋ ಅಷ್ಟು ಮನಃಶಾಂತಿ, ಎಷ್ಟು ಕಡಿಮೆ ಆಸೆ ಪಡುತ್ತೀರೋ ಅಷ್ಟು ಪ್ರಶಾಂತತೆ, ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟೇ ಬೆಲೆ. ಇದುವೇ ಜೀವನದ ರಹಸ್ಯಗಳು. ಜೀವನದ ಪ್ರಯಾಣ ಬಹಳ ವಿಚಿತ್ರವಾಗಿದೆ. ಏನು ತೆಗೆದುಕೊಳ್ಳದೆ ಬರುತ್ತದೆ. ಎಲ್ಲವೂ ನನಗೆ ಬೇಕು ಎಂದಾಗ ಹೋರಾಟ ಮಾಡುತ್ತದೆ. ಕೊನೆಯಲ್ಲಿ ಎಲ್ಲವನ್ನು ಇಲ್ಲಿಗೆ ಬಿಟ್ಟು ಹೇಳದೆ ಒಂಟಿಯಾಗಿ ಹೋಗುತ್ತದೆ. ಎಲ್ಲರೂ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಿನಂತೆ, ಬಸಿದು ಹೋಗುವ ಮೊದಲು ಬಳಸಬೇಕು, ಪ್ರತಿಕ್ಷಣ ವ್ಯರ್ಥವಾಗದಂತೆ. ಜೀವನದಲ್ಲಿ ನಮ್ಮ ಬಳಿ ಇರುವುದನ್ನು ನಾವು ಗೌರವಿಸಲಿಲ್ಲವೆಂದರೆ ಸಂತೋಷ ಎಂದಿಗೂ ನಮ್ಮ ಬಳಿ ಬರುವುದಿಲ್ಲ. ಮುಖದಲ್ಲಿ ಮಂದಹಾಸ ಇರುವವನಿಗೆ ಮತ್ತು ಇತರರ ಜೀವನದಲ್ಲಿ ಖುಷಿ ತರುವವನಿಗೆ ಎಲ್ಲ ಕಾಲದಲ್ಲೂ ಸಂತಸ ಕಟ್ಟಿಟ್ಟ ಬುತ್ತಿ. ಗೆಲುವು ಅನ್ನುವುದು ನೆರಳಿನ ತರಹ, ಅದನ್ನು ಹಿಡಿಯಲು ಪ್ರಯತ್ನಿಸಬೇಡಿ. ನಿಮ್ಮ ದಾರಿಯಲ್ಲಿ ನೀವು ಮುಂದೆ ಸಾಗಿ, ತನ್ನಷ್ಟಕ್ಕೆ ತಾನೇ ಅದು ನಿಮ್ಮ ಹಿಂದೆ ಬರುತ್ತದೆ. ಆದರೆ ನಿಮ್ಮ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂಬುದನ್ನು ಮರೆಯಬೇಡಿ. ಮಡಿಕೆಯನ್ನು ಯಾರೋ ಒಮ್ಮೆ ಕೇಳಿದರಂತೆ, ಅದು ಹೇಗೆ ನೀನು ಯಾವಾಗಲೂ ತಣ್ಣಗೆ ಇರುತ್ತೀಯಾ ಎಂದು. ಮಡಿಕೆ ಹೇಳಿತಂತೆ, ನನಗೆ ಗೊತ್ತು, ನಾನು ಮಣ್ಣಿನಿಂದ ಬಂದವನು, ಪುನಃ ಮಣ್ಣಿಗೆ ಸೇರುವವನು. ಹಾಗಿರುವಾಗ ಗರ್ವ ಸಿಟ್ಟು ನನಗೇಕೆ ಎಂದು. ಕರ್ಮ ಹೇಳುತ್ತದೆ, ಇವತ್ತು ನೀನು ಏನು ಮಾಡುತ್ತಿದ್ದೀಯೋ, ಏನು ಕೊಡುತ್ತಿದ್ದೀಯೋ ಅದನ್ನೇ ಮುಂದೊಂದು ದಿನ ನಿನಗೆ ಮರಳಿ ಕೊಡುತ್ತೇನೆ ಎಂದು. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ. ಸಕ್ಕರೆ ಸಹವಾಸ ಮಾಡಿದ ಹಾಲು ಸಿಹಿಯಾಗುತ್ತದೆ, ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿ ನಮ್ಮೆಲ್ಲರ ಬದುಕು. ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖಮಯವಾಗುತ್ತದೆ, ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ಒಡೆದು ಹೋಗುತ್ತದೆ. ನನ್ನಿಂದ ಆಗದು ಎಂದು ಕೈ ಚೆಲ್ಲುವುದು ಸುಲಭ, ಆದರೆ ಕೈ ಚೆಲ್ಲುವ ಕ್ಷಣದಲ್ಲಿ ಏನೇ ಆದರೂ ಕೈ ಚೆಲ್ಲಲಾರೆ, ಗುರಿ ತಲುಪುವೆ ಎಂದು ನಿರ್ಧರಿಸುವುದು, ಇದೊಂದೇ ನಿರ್ಧಾರ ನಿಮ್ಮನ್ನು ಗೆಲುವಿನೊಡೆಗೆ ಕರೆದೊಯ್ಯುತ್ತದೆ. ನೀರು ಹರಿದು ಹೋದಾಗ ಸ್ಥಳವೆಲ್ಲ ತೊಳೆದು ಶುಭ್ರವಾಗುತ್ತದೆ, ನಿಂತರೆ ಕೊಳೆತು ವಾಸನೆ ತರಿಸುತ್ತದೆ. ಆದರೆ ಮನುಜನ ಜೀವನ ಮಾತ್ರ ನಿಂತ ನೀರಾಗದೆ ಹರಿದು ಹೋಗುತ್ತಿರಬೇಕು. ಅದೇ ಬದುಕಿನ ಪಯಣ. ಸ್ನೇಹಿತರೆ, ಜೀವನವೆಂದರೆ ನಮ್ಮನ್ನು ನಾವು ಹುಡುಕಿಕೊಳ್ಳುವುದಲ್ಲ, ನಮ್ಮನ್ನು ನಾವು ಸಂಪೂರ್ಣವಾಗಿ ರೂಪಿಸಿಕೊಳ್ಳುವುದೇ ಬದುಕು. ಕಣ್ತುಂಬ ನಿದ್ರೆ, ಒಳ್ಳೆಯ ಆರೋಗ್ಯ, ಸಂತೋಷ ತುಂಬಿದ ಹೃದಯ, ಈ ಮೂರು ಇರುವವರು ಅದೃಷ್ಟವಂತರು, ಅವರೇ ನಿಜವಾದ ಶ್ರೀಮಂತರು. ಮಂದಹಾಸಕ್ಕಿಂತ ಅದ್ಭುತವಾದ ಆಭರಣ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮುಖದ ಮೇಲೆ ತಿಳಿ ನಗು ಇದ್ದರೆ ಜಗತ್ತು ನಿಮ್ಮ ಕಡೆ ತಿರುಗಿ ನೋಡಿಯೇ ನೋಡುತ್ತದೆ. ಒಂದು ಕೆಲಸ ಹಿಡಿದ ಮೇಲೆ ಅದನ್ನು ಬೆನ್ನು ಹತ್ತಿ ಮುಗಿಸಿ ಬಿಡಬೇಕು. ಯಾರಿಗೆ ಗೊತ್ತು ನಾಳೆ ನಾವು ಇರುತ್ತೇವೆಯೋ ಇಲ್ಲವೋ ಎಂದು. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಪ್ರತ್ಯೇಕವಾದ ವ್ಯಕ್ತಿ ಇರುತ್ತಾರೆ. ಹಣೆ ಬರಹದಲ್ಲಿ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರುತ್ತಾರೆ. ಉರಿವ ದೀಪ ಮನೆಗೆ ಬೆಳಕು ನೀಡಬೇಕೇ ಹೊರತು ಮನೆಯನ್ನು ಸುಡಬಾರದು. ಮಾತು ಮನವನ್ನು ಗೆಲ್ಲಬೇಕು ಹೊರತಾಗಿ ಮನಸ್ಸನ್ನು ನೋಯಿಸಬಾರದು. ನೆನಪಿರಲಿ ಸ್ನೇಹಿತರೆ, ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎಂದು ಅರಿತ ಕ್ಷಣ ಮನುಷ್ಯನ ಅಹಂಕಾರ ಕಡಿಮೆಯಾಗುತ್ತದೆ. ಇನ್ನೊಬ್ಬರಿಗೆ ಮೋಸ ಮಾಡಿ ಅವಮಾನಿಸಲು ಪ್ರಯತ್ನಿಸಬೇಡಿ, ಏಕೆಂದರೆ ಕರ್ಮ ಯಾವತ್ತೂ ನಿಮ್ಮನ್ನು ಬಿಡುವುದಿಲ್ಲ. ಒಳ್ಳೆಯವರಾಗಿರಿ, ಒಳ್ಳೆಯದೇ ಮಾಡಿರಿ. ಕೆಲವರು ಅಗತ್ಯ ಬಿದ್ದಾಗ ಮಾತ್ರ ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ಬೇಸರ ಮಾಡಬೇಡಿ. ಕತ್ತಲು ಆವರಿಸಿದಾಗಲೇ ದೀಪದ ನೆನಪಾಗುವುದು.
ಜೀವನದಲ್ಲಿ ಖುಷಿಯಾಗಿರಿ. ಎಷ್ಟು ಖುಷಿಯಾಗಿರಿ ಎಂದರೆ ನಿಮ್ಮನ್ನು ನೋಡಿದ ಇತರರು ಖುಷಿ ಪಡಬೇಕು. ದೀಪ ಮತ್ತೊಂದು ದೀಪವನ್ನು ಹಚ್ಚುವಂತೆ ನೀವು ಇನ್ನೊಬ್ಬರಿಗೆ ಖುಷಿಯನ್ನು ಹಂಚಿ. ಯಾರನ್ನು ಸುಲಭವಾಗಿ ನಂಬಬೇಡಿ, ಏಕೆಂದರೆ ನಿಮ್ಮಿಂದಲೇ ಎಲ್ಲವನ್ನು ತಿಳಿದುಕೊಂಡು ನಿಮಗೆ ಮೋಸ ಮಾಡುವ ಜನರೇ ಹೆಚ್ಚು. ದೊಡ್ಡ ದೊಡ್ಡ ಮಾತುಗಳನ್ನು ಆಡುವುದರಿಂದ ಪ್ರಬುದ್ಧವಾಗುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಾಗ ಮಾತ್ರ ಪ್ರಬುದ್ಧರಾಗುತ್ತೇವೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ. ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಉಳಿಯುವುದಿಲ್ಲ. ಕರ್ಮ ಹೇಳುತ್ತದೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಎಂದು. ನೀವು ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ, ಏಕೆಂದರೆ ನೀವು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿಯೇ ಮೋಸ ಮಾಡುವ ನಂಬಿಕೆ ದ್ರೋಹಿಗಳು ಇದ್ದಾರೆ. ತಾಳ್ಮೆ ಇರಲಿ ಸ್ನೇಹಿತರೆ. ಕೆಟ್ಟ ದಿನಗಳು ಶಾಶ್ವತವಲ್ಲ. ಕೆಟ್ಟ ದಿನಗಳಲ್ಲಿ ಧೈರ್ಯ ಕಳೆದುಕೊಳ್ಳಬೇಡಿ. ಕೆಟ್ಟ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ. ಸಮಯವೇ ನಿಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸುತ್ತದೆ. ಕಾಲ ಒಂದೇ ರೀತಿ ಇರುವುದಿಲ್ಲ. ಇಂದು ನಿನ್ನನ್ನು ಕಾಲಿನ ಕೆಳಗೆ ಹಾಕಿ ತುಳಿದವರು ನಾಳೆ ನಿನ್ನೊದಿರೆ ಮಂಡಿಯೂರಿ ಕಾಲು ಹಿಡಿಯುವ ದಿನವೂ ಬಂದೇ ಬರುತ್ತದೆ. ಒಂದು ಕ್ಷಣದಲ್ಲಿ ಭಿಕ್ಷುಕ ರಾಜನಾಗಬಹುದು, ರಾಜ ಭಿಕ್ಷುಕನೂ ಆಗಬಹುದು. ಅವರವರ ಕರ್ಮ ಅವರಿಗೆ ತಕ್ಕ ಫಲವನ್ನು ನೀಡುತ್ತದೆ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿಯಾಗುತ್ತಾ ಹೋಗುವೆ. ಕುಗ್ಗಬೇಡ. ನಿನ್ನ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನು ಅಲ್ಲಾಡಿಸಿಬಿಡುತ್ತದೆ. ಯಾರ ವಿಷಯದಲ್ಲೂ ಯಾವ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ನಿಮಗೆ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿ ಭಯ ಆವರಿಸಿಕೊಂಡಿದೆ ಅಂದುಕೊಂಡಾಗ ನನ್ನ ಜೊತೆ ಭಗವಂತ ಇದ್ದಾನೆ ಎಂದುಕೊಳ್ಳಿ. ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತದೆ. ಸುಳ್ಳು ಮೋಸ ಮಾಡಿ ಬದುಕುವವರು ಹೆಚ್ಚು ಕಾಲ ನೆಮ್ಮದಿಯಿಂದ ಉಳಿಯಲಾರರು. ಏಕೆಂದರೆ ಅವರು ಮಾಡಿದ ಕರ್ಮಗಳೇ ಅವರ ಸುತ್ತ ತಿರುಗಾಡುತ್ತಲೇ ಇರುತ್ತವೆ. ಒಂದು ಸಾರಿ ಅವರ ಹಣೆ ಬರಹ ಕೆಟ್ಟಿತೆಂದರೆ ಒಂದಾದ ಮೇಲೆ ಒಂದರಂತೆ ಅವರು ಮಾಡಿದ ತಪ್ಪುಗಳಿಗೆಲ್ಲ ಶಿಕ್ಷೆ ಅನುಭವಿಸಬೇಕು. ಸರಿಯಾದ ಬೆಲೆಯನ್ನು ಕೊಡಲೇಬೇಕಾಗುತ್ತದೆ. ಯಾವ ವ್ಯಕ್ತಿ ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ. ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕಲಿಯಿರಿ. ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶವಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲರು. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಶ್ರಮವು ನಿನ್ನದೇ, ಸಮಯವೂ ನಿನ್ನದೇ. ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು. ಶ್ರದ್ಧೆ ಜ್ಞಾನವನ್ನು ನೀಡುತ್ತದೆ, ನಮ್ರತೆ ಮಾನವನ್ನು ನೀಡುತ್ತದೆ, ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ. ಯಾವ ವ್ಯಕ್ತಿ ಈ ಮೂರನ್ನು ಪಡೆಯುತ್ತಾನೋ ಅವನಿಗೆ ಎಲ್ಲ ಕಡೆ ಸನ್ಮಾನ ಸಿಗುತ್ತದೆ. ಜೀವನದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗಲಿ ಎಂದು ಬಯಸುವುದಕ್ಕಿಂತ ನಮ್ಮ ಸ್ನೇಹಿತರೆಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಎಂದು ಬಯಸೋಣ. ಸೇವೆ ಎಲ್ಲರಿಗೂ ಮಾಡಿ, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡಿ. ಏಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತನೇ ವಿನಃ ಮನುಷ್ಯನಲ್ಲ. ಜೀವನದಲ್ಲಿ ಆಗುವ ಕೆಲವು ಬದಲಾವಣೆಗೆ ಒಗ್ಗಿಕೊಳ್ಳುವುದು ಕಷ್ಟವೆನಿಸಬಹುದು, ಆದರೆ ಅಸಾಧ್ಯವಲ್ಲ. ಬದಲಾವಣೆ ಪ್ರಕೃತಿಯ ನಿಯಮ. ನೀವು ಎಷ್ಟೇ ಒಳ್ಳೆಯವನಾಗಿರಿ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿಗಳು ಇದ್ದೇ ಇರುತ್ತಾರೆ. ನಾವು ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡುವ ಜನರಿಗೆ ಅಲ್ಲ. ಸೂರ್ಯನಂತೆ ಹೊಳೆಯುವ ಆಸೆ ನಿಮಗೂ ಇದ್ದರೆ ಮೊದಲು ಸೂರ್ಯನಂತೆ ಹೊತ್ತು ಉರಿಯುವುದನ್ನು ತಿಳಿಯಿರಿ. ಸೌಜನ್ಯ ಉಳ್ಳ ನಡತೆ ಎಂತಹ ಬಡವನಿಗೂ ಗೌರವಗಳನ್ನು ತಂದುಕೊಡುತ್ತದೆ. ಸೌಜನ್ಯವಿಲ್ಲದ ನಡವಳಿಕೆ ಹಣವಿದ್ದರೂ ಭೌತಿಕ ಬಡವನಾಗಿಸುತ್ತದೆ. ನಮಗೆ ಕೆಡುಕುಂಟು ಮಾಡಿದವರಿಗೆ ನಾವೇ ಪಾಠ ಕಲಿಸಬೇಕೆಂದೇನಿಲ್ಲ. ಸಮಯ ಬಂದಾಗ ಅವರವರ ಕರ್ಮಗಳೇ ಅವರಿಗೆ ಸರಿಯಾದ ಪಾಠವನ್ನು ಕಲಿಸುತ್ತದೆ.
4 ಜನರು ಏನೆನ್ನುತ್ತಾರೆ ಎಂದು ಚಿಂತಿಸಬೇಡಿ. ನಿಮಗನ್ನಿಸುವುದನ್ನು ನೀವು ಮಾಡಿ. ಕಾಲೆಳೆಯುವವರು ಎಂದಿಗೂ ಕಾಲ ಕೆಳಗೆಯೇ ಇರುತ್ತಾರೆ. ಜೀವನದ ಪ್ರತಿ ಕ್ಷಣವನ್ನು ಉತ್ತಮವಾಗಿರುವಂತೆ ನೋಡಿಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ಜೀವ ಉಳಿಯುವುದಿಲ್ಲ, ಆದರೆ ಒಳ್ಳೆಯ ನೆನಪುಗಳು ಯಾವಾಗಲೂ ಜೀವಂತವಾಗಿರುತ್ತವೆ. ಸಮಯ ಮತ್ತು ಸಂದರ್ಭಗಳು ಯಾವಾಗಲೂ ಬದಲಾಗುತ್ತವೆ, ಆದರೆ ಉತ್ತಮ ಸಂಬಂಧಗಳು ಮತ್ತು ನಿಜವಾದ ಸ್ನೇಹಿತರು ಎಂದಿಗೂ ಬದಲಾಗುವುದಿಲ್ಲ. ವಿದ್ಯೆ ಗಳಿಸಿ ಪಂಡಿತನಾಗಿ, ಹಣ ಗಳಿಸಿ ಕೋಟ್ಯಾಧೀಶರಾಗಿ, ಪ್ರೀತಿ ಗಳಿಸಿ ಜನನಾಯಕರಾಗಿ, ಆದರೆ ನಿಮ್ಮ ಬಳಿ ಬಂದವರಿಗೆ ನೆರಳು ನೀಡದೆ ಮುಳ್ಳಿನ ಮರವಾಗಬೇಡಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.